ರಾಜ್ಯದಲ್ಲಿ ಪಿಂಚಣಿ ಪರದಾಟ ಮುಂದುವರೆದಿದೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ ಬಾರದೆ ಕಚೇರಿಗಳಿಗೆ ಅಲಿದು ಜನರು ಕಣ್ಣೀರನ್ನು ಕೂಡ ಹಾಕ್ತಾ ಇದ್ದಾರೆ. ಪಿಂಚಣಿ ಬಾರದೆ ಕಚೇರಿಗೆ ಅಲೆದು ಸಾಕಾಗಿದ್ದು ಇನ್ನು ಅಧಿಕಾರಿಗಳಿಗೆ ಈಗ ಹಿಡಿಶಾಪ ಹಾಕ್ತಿದ್ದಾರೆ. ಪಿಂಚಣಿ ಬಾರದೆ ವೃದ್ಧರ ಪರದಾಟ. 2 ತಿಂಗಳಿಂದ ಬಾರದ ಪಿಂಚಣಿ ಕೊಡಿ ಸ್ವಾಮಿ. ವೃದ್ಧೆ ಕಣ್ಣೀರು, ನಡುಗುವ ಕೈ, ಕಣ್ಣಾಲಿಯಲ್ಲಿ ನೀರು. ಈ ಅಜ್ಜಿಗೆ ಭರ್ತಿ 70 ವರ್ಷ. 2 ತಿಂಗಳಿನಿಂದ ಪಿಂಚಣಿ ಹಣ ಬಾರದೆ ಈಗ ಬೇಗೂರಿನಿಂದ ಬೆಂಗಳೂರಿನ ಕಂದಾಯ ಭವನದ ಪಿಂಚಣಿ ಇಲಾಖೆಗೆ ಅಲೆದಾಟ ನಡೆಸುತ್ತಿದ್ದಾರೆ. ಪಿಂಚಣಿ ದುಡ್ಡಿನಲ್ಲಿ ಮಾತ್ರೆ, ಔಷಧಿ ತೆಗೆದುಕೊಳ್ಳುತ್ತೇನೆ, ಆದ್ರೆ ಈಗ ದುಡ್ಡು ಸಿಕ್ಕಿಲ್ಲ ಅಂತ ಅಜ್ಜಿ ಕಣ್ಣೀರು ಹಾಕಿದ್ದಾರೆ. ಇದು ಈ ಅಜ್ಜಿಯ ಕಥೆ ಮಾತ್ರವಲ್ಲ. ರಾಜ್ಯದಲ್ಲಿ ಈಗ ಅನೇಕರಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಶೇಷ ಚೇತನರಿಗೆ ಪಿಂಚಣಿ ಸಿಗುತ್ತಿಲ್ಲ. ಹೀಗಾಗಿ ಅನೇಕರು ಕಚೇರಿಗೆ ಅಲೆದಾಟ ನಡೆಸುತ್ತಿದ್ದಾರೆ. ಬಹುತೇಕ ವೃದ್ಧಾಪ್ಯ ವೇತನ ಈ ಬಾರಿ ತುಂಬ ಜನರಿಗೆ ಡಿಲೇ ಆಗಿದೆ ಅನ್ನುವಂಥದ್ದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಕೂಡ ಬಂತು. ನಾವೀಗ ಆ ಕಚೇರಿಯ ಮುಂದೆ ಇದ್ದೀವಿ. ಅನೇಕ ಜನರು ಆ ಕಚೇರಿಗೆ ಬಂದು ಪಿಂಚಣಿಯ ಬಗ್ಗೆ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ, ಯಾಕೆ ಡಿಲೇ ಆಗ್ತಾ ಇದೆ ಅಂತ. ಆದರೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇಲ್ಲ, ಯಾವುದೇ ರೀತಿ ವಿಳಂಬ ಆಗಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ಜೊತೆ ಒಂದಿಷ್ಟು ವೃದ್ಧಾಪ್ಯ ವೇತನಕ್ಕೆ ಬಂದವರು ಇದ್ದಾರೆ. ಅಮ್ಮ, ಈಗ ನಿಮ್ದು ಎಷ್ಟು ತಿಂಗಳಿಂದ ಬಂದಿಲ್ಲ? 3-4 ತಿಂಗಳಿಂದ ಬಂದಿಲ್ಲ ಮೇಡಮ್. 3 ತಿಂಗಳಿಂದ ಬಂದಿಲ್ಲ, ಪಿಂಚಣಿ ಕಾಸು ಬಂದಿಲ್ಲ. ಅದ್ರಾಗ ಜೀವನ ಮಾಡೋದು ನಾವು. ಅದ್ರಾಗ ಜೀವನ ಮಾಡ್ತೀರಿ, ಅದೇ ಇಲ್ಲ ಅಂದ್ರೆ ನಾವು ಹೆಂಗೆ ಬದುಕೋದು? ಎಷ್ಟು ಟೈಮಿಂದ ಬರ್ತಾ ಇಲ್ಲ ಈಗ ನಿಮಗೆ? 3 ತಿಂಗಳಿಂದ 3 ತಿಂಗಳಿಂದ ಬಂದಿಲ್ಲ ಮೇಡಮ್. ಓಕೆ, ಏನು ಹೇಳಿದ್ರು ಈಗ ಅಧಿಕಾರಿಗಳು ಕೇಳಿದ್ರೆ? ಅಧಿಕಾರಿ ಕೇಳಿದ್ರೆ ಬರ್ತದೆ ಹೋಗ್ರಿ. ಈ ಬೇಗೂರ್ಗೆಲ್ಲ ಹೋಗಿದ್ದೆ, ಎಲ್ಲ ಹೋಗಿ ಬಂದೆ. ಬೇಗೂರು ಎಲ್ಲ ಸುತ್ತಾಡ್ಕೊಂಡು ಬಂದೆ ಹೋಗಿ. ಎಲ್ಲ ಹಂಗೆ ಅಂತಾರೆ, ಬರ್ತದೆ ಹೋಗ್ರಿ ಬಂದಿದ್ದೇ ಇಲ್ಲ. ಎಷ್ಟು ಬರ್ತಾ ಇತ್ತು ನಿಮಗೆ? 1200 ಬರ್ತೈತೆ ಮೇಡಮ್. ಅದ್ರಾಗೆ ಜೀವನ ಮಾಡೋದು ನಾನು. ನನಗಿನ್ನೇನು ಗಂಡ ಇಲ್ಲ, ಯಾರು ಇಲ್ಲ. ಎಷ್ಟು ಸಲ ಅಲ್ದಾಡ್ತಾ ಇದ್ದೀರಾ ಕಚೇರಿಗೆ? ಈಗ ಇವತ್ತೇ ಬಂದಿದ್ದ ಅಥವಾ 2-3 ಸತಿ ಹೋಗಿ ಬಂದಿದ್ದೀನಿ. 2-3 ಸತಿ ಹೋಗಿ ಬಂದಿದ್ದೀನಿ. ನನಗೆ ತಲೆ ಕಪ್ಪಿಸ್ಕೋರಿ, ಇಲ್ಲಿಗೆ ಹೋಗ್ರಿ ಅಂದರು, ಇಲ್ಲಿಗೆ ಬಂದೆ. ಇವಾಗ ಇವರು ಹಂಗೆ ಅಂತವ್ರೆ, ಬರ್ತದೆ ಹೋಗ್ರಿ ಅಂತ. ಸೋಮವಾರ ಹೋಗಿ ಬರುತ್ತೆ ಅಂತ ಅಂದರು. ನಿಮ್ಮದು ಏನಾಗಿದೆ? ನಿಮ್ಮದು ಎಷ್ಟು ತಿಂಗಳಿಂದ ಪ್ರಾಬ್ಲಮ್? ನಂದು 3 ತಿಂಗಳಿಂದ ಬಂದಿಲ್ಲ. ಅದಕ್ಕೆ ಆಧಾರ್ ಕಾರ್ಡ್ ತೋರಿಸ್ದೆ, ನಿಮ್ಮದು ಬರುತ್ತೆ ಹೋಗಿ. ಎಲ್ಲ ತಂದಿದ್ದೀನಿ ಮೇಡಮ್, ನೋಡಿ ನಾನು ಎಲ್ಲ ತಂದಿದ್ದೀನಿ ನೋಡಿ. ನಿಮ್ಮದು ಬರುತ್ತೆ ಅಂದರು. ನನಗೆ ಅದೇನೋ ಗೃಹಲಕ್ಷ್ಮಿದು ಬರುತ್ತಲ್ಲ, ಅದು ಮಾತ್ರ 2000 ಕೊಟ್ಟರು ಹೋದ ತಿಂಗಳದು. ಇನ್ನು ಬಂದಿಲ್ಲ. 3 ತಿಂಗಳಿಂದ ಬಂದಿಲ್ಲ. ಎಷ್ಟು ವಯಸ್ಸು ನಿಮ್ಗೀಗ? ನನಗೆ 70 ವರ್ಷ ಆಗೈತೆ ಮೇಡಮ್. 70 ಆಗೈತೆ. ಆಧಾರ್ ಕಾರ್ಡ್ ಮಾಡಿ. ಸೊ ಇದು ವೃದ್ಧಾಪ್ಯ ವೇತನಕ್ಕಾಗಿ ಅಲ್ದಾಡ್ತಾ ಇರುವವರ ಮಾತು. ಆದ್ರೆ ಈ ಬಗ್ಗೆ ಇಲಾಖೆಯ ಕಮಿಷನರ್ ಕೇಳಿದ್ರೆ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲರಿಗೂ ದುಡ್ಡು ಕ್ರೆಡಿಟ್ ಆಗಿದೆ ಅಂತಾರೆ. ಆದ್ರೆ ಅವರ ಕಚೇರಿಯ ಸಿಬ್ಬಂದಿ ಪಿಂಚಣಿಗಾಗಿ ಬರುವ ಜನರ ಮುಂದೆ 2 ತಿಂಗಳ ಬಾಕಿ ಇರುವ ಬಗ್ಗೆ ಒಪ್ಪಿಕೊಂಡು ಸೋಮವಾರ ದುಡ್ಡು ಬರಲಿದೆ ಅಂತ ಹೇಳ್ತಾರೆ. ತಿಂಗಳು 12ನೇ ತಾರೀಕಿಂದ ಕರೆಕ್ಟಾಗಿ ಬರ್ತಾಯಿದ್ರು. ನನ್ನ ಮಗ ಬಂದ್ಬಿಡುತ್ತೆ. ಈಗ ನಮ್ಮ ಮಗ ಬಂದು ಅಮ್ಮ 12ಕ್ಕೆ ಬಂದಿಲ್ಲ ಅಂದ. ಅದಕ್ಕೆ ನಮಗೆ ಕಾರ್ಡ್ ಮಾಡಿಸ್ಕೊಟ್ರಲ್ಲ, ಅವರು ಹೋಗಿ ಕೇಳಿದ್ದಕ್ಕೆ ಅವ್ರೇನಂದ್ರು ಗೊತ್ತಾ, ಈ ಥರ ಹೋಗಿ ನೀವು ಬದುಕಿದ್ರೆ ಇಲ್ವ ಅಂತ ಚೆಕ್ ಮಾಡಬೇಕು, ಮಾಡಿದ್ರೇ ನಿಮಗೆ ಅವರು ಹಾಕೋದು, ಹೋಗಿ ನೋಡಿ ಅಂದರು. ಅದಕ್ಕೆ ಇವತ್ತು ನಮ್ಮ ಮಗ ರಜಾ ಹಾಕ್ಬಿಟ್ಟು ಬಂದ. ಅವ್ರೇನೇನಾದ್ರು ಅದೆಲ್ಲ ಏನು ಬೇಡ, ಬಂದೇ ಬರುತ್ತೆ, 2 ತಿಂಗಳು ಸೇರಿಸಿ ಹಾಕ್ತೀವಿ, ಈ ಸೋಮವಾರದಿಂದ ರಿಲೀವ್ ಮಾಡ್ತೀವಿ ಅಂತ ಅಂದರು. ಪಿಂಚಣಿಯ ದುಡ್ಡಿಗಾಗಿ ಕಾದು ನಿಂತಿರುವ ಎಲ್ಲರೂ ಬಡವರು. ಪಿಂಚಣಿಯ ದುಡ್ಡಿನಲ್ಲಿ ಹಸಿವು, ಔಷಧಿ ನೀಗಿಸಿಕೊಳ್ಳುವವರು ಅನೇಕರು. ಹೀಗಾಗಿ ಸರ್ಕಾರ ಇವರ ದುಡ್ಡನ್ನು ಬಾಕಿ ಇಡದೆ ಪಾವತಿ ಮಾಡಬೇಕಿದೆ. ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.